ಪತ್ರಿಕಾಗೋಷ್ಠಿಯ ಪ್ರಮುಖ ಅಂಶಗಳು ಏನಂತಂದರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದಲ್ಲಿ ದಲಿತ ಹುಡುಗ ಬಾಬು ಅನ್ನಂಬವರು ಜಿಲ್ಲಾ ಲೆಕ್ಕಾಧಿಕಾರಿಗಳ ಕಚೇರಿಯಲ್ಲಿ 4-5 ವರ್ಷಗಳಿಂದ ಒಂದು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಬಾಬು ಅವರು ಜಿಲ್ಲಾ ಭವನದಲ್ಲೇ ಒಂದು ನೇಣಿಗೆ ಶರಣಾಗಿದ್ದಾನೆ. ಅದರ ಪ್ರಯುಕ್ತ ಈಗಾಗಲೇ ಕೆಲವರೆಲ್ಲ ಏನೇನೋ ವಿಷಯಗಳೆಲ್ಲ ಮೀಡಿಯಾದಲ್ಲೇ ತಮಗೆ ಮಾತಾಡಿದ್ದಾರೆ. ಅದರ ಪ್ರಯುಕ್ತ ನಾವು ದಲಿತ ಮುಖಂಡಗಳೆಲ್ಲ ಸೇರಿ ಏನು ಬಾಬು ಒಂದು ಪ್ರಮುಖವಾದಂಥ ನಮ್ಮ ಹಾಲಿ MP ಡಾಕ್ಟರ್ ಕೆ ಸುಧಾಕರ್ ಮತ್ತು ಮಂಜುನಾಥ್ ಮತ್ತು NNR ನಾಗೇಶ್ ಇವರುಗಳಿಗೆ ಒಂದು ಲಂಚದ ರೂಪವಾಗಿ 15/1/2021 ಅಂದರೆ ಸುಮಾರು 4 ವರ್ಷಗಳ ಹಿಂದೆ ನಡೆದಕ್ಕಂಥ ಒಂದು ಹಣ ಲಂಚ ಕಾಯಮ್ಮಾಗಿ ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಒಂದು 40 ಲಕ್ಷಕ್ಕೆ ಮಾತಾಡಿ ಒಂದು 25 ಲಕ್ಷ ಇಸ್ಕೊಂಡಿದ್ದಾರೆ. ಒಂದು ಸಾಲ ಮಾಡಿದ್ದೆ, ಸಾಲ ತೀರ್ಸಕ್ಕಾಗದೆ ಆತನು ಎಲ್ಲ ಕೆಲಸನೂ ಇಲ್ಲ, ಸಾಲನೂ ತೀರ್ಸೋಕ್ಕಾಗಿಲ್ಲ, ಹಣನೂ ವಾಪಸ್ ಕೊಟ್ಟಿಲ್ಲ ಅಂತೇಳಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನೇಣಿಗೆ ಶರಣಾಗಿರ್ತಾನೆ. ಅದ್ರ ಪ್ರಯುಕ್ತ ಆತನು 4 ಪುಟಗಳ ಒಂದು ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಕೆಲವರೆಲ್ಲ ನಿನ್ನೆಲ್ಲ ಮಾತಾಡಿದ್ದಾರೆ. ಒಂದು ರಾಜಕೀಯ ಪ್ರೇರಿತ ಇದು, ಹಾಗೆ ಹೀಗೆ ಅಂತೇಳಿ ಕೂಡ ಮಾತಾಡಿದ್ದಾರೆ. ರಾಜಕೀಯ ಪ್ರೇರಿತ ಆಗೋದ್ರ ಬಗ್ಗೆ ಅಂತಂದರೆ, ಡೆತ್ ನೋಟ್ ಹೇಳ್ಸಿ ಬರ್ಸಿದ್ದೀವ, ಇಲ್ಲ ನೇಣಿಗೆ ಶರಣಾಗು ಅಂತ ಹೇಳ್ಬಿಟ್ಟು ಸತ್ತೋಗೋದಿನೋ ಅವ್ರ ಮೇಲೆ ನಾವು ಕೇಸ್ ಹಾಕಬೇಕು ಅಂತೇಳಿ ಪ್ರೇರಣೆ ನೀಡಿದ್ವಾ? ಅವರೊಂದು ಕಷ್ಟ ಸುಖ, ಯಾಕಂದರೆ 2021 ಆಗಿರೋಂಥ ಲಂಚದ ಅವ್ಯವಹಾರದ ಬಗ್ಗೆ ಆತನಲ್ಲಿ ಮನಸ್ಸಲ್ಲಿರುವಂಥದ್ದು, ಆತನ ನೋವಿನ ಒಂದು ಡೆತ್ ನೋಟ್ ರೂಪದಲ್ಲಿ ಬರೆದ್ಬಿಟ್ಟು 4 ಪುಟಗಳನ್ನ ಜೋಬಲ್ಲೇ ಇಟ್ಕೊಂಡು ನೇಣಿಗೆ ಶರಣಾಗಿದ್ದಾನೆ. ಅದು ಬೇರೆ ಕಡೆ ಅಲ್ಲ, ಜಿಲ್ಲಾ ಭವನದ ಆವರಣದಲ್ಲೇ ನೇಣಿಗೆ ಶರಣಾಕೊಂಡಿದ್ದಾನೆ. ಬೆಳಿಗ್ಗೆ ಕಾರಲ್ಲಿ ಡ್ಯೂಟಿಗೆ ಹೋಗ್ತೀನಿ ಅಂತೇಳಿ ಹೋಗಿ ಕಾರಲ್ಲಿ ನಿಲ್ಲಿಸಿ ಅವರು 8 ಗಂಟೆಗೆ ಮೀಟಿಂಗ್ ಇದೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಹೋಗಿ ಅಲ್ಲೇ ಆವರಣದಲ್ಲಿ ನೇಣಿಗೆ ಹಾಕೊಂಡಿದ್ದಾರೆ. ಅಂದರೆ ಇದು ರಾಜಕೀಯ ಪ್ರೇರಿತ ಅಲ್ಲ. ಆತನ ನೋವಿನ ಒಂದು ತಾಳಲಾರದೆ ಒಂದು ಜೀವನದಲ್ಲಿ ಜಿಗುಪ್ಸೆ ಒಂದು ನೇಣಿಗೆ ಹಾಕೊಂಡಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಲ್ಲ. ನಾವೆಲ್ಲರೂ ಮಾತಾಡುವಂಥದ್ದೇ, ದಲಿತ ಹುಡುಗ ಈ ಥರ ಆಗಿದ್ದಾನೆ ಅಂತ. ಆದರೆ ಹಣನೂ ಕೊಡದೆ ಈ ಥರ ಕೊಡೋದಕ್ಕೆ ಯಾರು ಪ್ರೇರಣೆ ಅನ್ನೋದಕ್ಕೆ ಅವರು ಒಂದು ಡೆತ್ ನೋಟಲ್ಲೇ A1 ಡಾಕ್ಟರ್ ಸುಧಾಕರ್ ಹೆಸರು ಬರೆದಿದ್ದಾರೆ, 2ನೇದು NNR ನಾಗೇಶ್ ಬರೆದಿದ್ದಾರೆ, 3ನೇದು ಇದು ಮಾಡಿದ್ದಾರೆ. ಅವತ್ತು ಕೂಡ ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ. ಅವರು ಯಾರು ಇದ್ರ ಬಗ್ಗೆ ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು FIR ಹಾಕಿ ಅವ್ರನ್ನ ಬಂಧಿಸಬೇಕು ಅಂತ ಕೂಡ ಹೇಳಿದ್ದೀವಿ. ಆದರೆ ಇದು ರಾಜಕೀಯ ಪ್ರೇರಿತ ಅಲ್ಲವೇ ಅಲ್ಲ. ನಾವು ಎಲ್ಲರೂ ಸೇರಿ ದಲಿತ ಮುಖಂಡರುಗಳು ಇಷ್ಟೇ ಹೇಳೋದು, ಈಗೇನು FIR ಆಗಿದೆ, A1 A2 A3 ಏನಾಗಿದೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಕಾನೂನು ಎಲ್ಲರಿಗೂ ಒಂದೇ, ಕಾನೂನು ರೀತಿಯಲ್ಲಿ ಆಗಬೇಕು. ಅವರು ಕೆಲವರು ಮಾತಾಡಿದ್ದಾರೆ, ಬೇರೆ ಆ ಥರ ಮಾಡ್ತಾರೆ, ರಾಜಕೀಯ ಪ್ರೇರಿತ ಮಾಡಿದ್ದಾರೆ ಅಂತ. ಅವರಿದ್ದಾಗ ಎಷ್ಟು ಜನಕ್ಕೆ ಸುಳ್ಳು ಕೇಸ್ಗಳು ಹಾಕ್ಸಿಲ್ವಾ, ರೌಡಿ ಶೀಟ್ಗಳು ಬರ್ಸಿಲ್ವಾ? ಇದಕ್ಕೆ ಉದಾಹರಣೆ ಹೇಳ್ಬೇಕಾದ್ರೆ ನನ್ನ ಮೇಲೇನೆ ರೌಡಿ ಶೀಟ್ ಮಾಡ್ಸೋಕ್ಕೆ ಪ್ರೇರಣೆ ಮಾಡಿದ್ರು, ಪೊಲೀಸರ ಮುಖಾಂತರ ಬಿಟ್ಟಿದ್ರು. MLA ಎಲೆಕ್ಷನ್ ಇತ್ತು, 8 ತಿಂಗಳು 9 ತಿಂಗಳು ಹಿಂದೆನೆ ನನಗೇನೆ ಪ್ರೇರಣೆ ಮಾಡಿದ್ರು ಪೊಲೀಸರು. ನಮ್ಮ ಮನೆ ಹತ್ರ ಬಂದು ಹೇಳಿ ಕಳಿಸಿ, ನಿಂದು ರೌಡಿ ಶೀಟ್ಗೆ ಕೇಸ್ ಆಗಿದೆ ಹೀಗಿದೆ ಅಂತೇಳಿ MLA ಕಡೆಯಿಂದ ಒಂದು ಫೋನ್ ಮಾಡಿಸಿ ಮಿನಿಸ್ಟರ್ ಕಡೆಯಿಂದ ನಾನು ಬಿಟ್ಟಾಕ್ತೀನಿ ಅಂತೇಳಿ ಪೊಲೀಸ್ನವರೇ ನನಗೆ ಬಂದು ಸ್ಟೇಷನ್ಗೆ ಕರೆದು ಹೇಳಿದರು. ಈ ರೀತಿ ಎಷ್ಟು ಜನ ಮೇಲೆ ರೌಡಿ ಶೀಟ್ರ್ ಹಾಕಿಲ್ಲ, ಭರಣಿ ವೆಂಕಟೇಶ್ ಮೇಲೆ ಎಷ್ಟು ಜನ ಹಾಕಿಲ್ಲ. ಈಗ ನಗರಸಭಾ ಸದಸ್ಯ ಅವ್ರಿಗೆ ಕಿರುಕುಳಕ್ಕೆ ತಾಳಲಾರ್ದೆ ಅವ್ರ ಜೊತೆಗೆ ಎಷ್ಟು ಜನ ಹೋಗಿಲ್ಲ. ಅವರು ಜನಕ್ಕೆ ಮಾಡಿರತಂಥದ್ದು ಎಲ್ಲ ಪ್ರೇರಣೆ ಮಾಡಿ ಕಿರುಕುಳ ಮಾಡಿ ಎಲ್ಲ ಮಾಡಿರೋದು ಅವರೇ ಹೊರತು ಬೇರೆ ಯಾರೂ ಮಾಡಿಲ್ಲ. ಇದು ರಾಜಕೀಯ ಪ್ರೇರಿತ ಅಲ್ಲ. ಯಾಕಂದರೆ ಅವನು ನೋವಿಗೆ ನೇಣು ಹಾಕ್ಕೊಂಡಿದ್ದಾನೆ, ನಾವು ಹಾಕ್ಕೊಂಡಿರೋದಲ್ಲ, ಪ್ರೇರಣೆ ಇಲ್ಲ. ಆದ್ರಿಂದ ಇವತ್ತು ಇದರ ಕಾನೂನು ರೀತಿಯಲ್ಲಿ ಇನ್ನೂ ಹೆಚ್ಚಿನ ಕಾನೂನು ರೀತಿಯಲ್ಲಿ ಒಳಪಟ್ಟು ಇದರ ತನಿಖೆ ಮಾಡಿ FIR ಆಗಿದೆ, ಕಾನೂನು ರೀತಿ ಎಲ್ಲರಿಗೂ ದೊಡ್ಡವರಾಗಲಿ ಚಿಕ್ಕವರಾಗಲಿ ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರೋರು ಎಲ್ಲರೂ ಕಾನೂನು ಒಂದೇ ಆಗಿರೋದ್ರಿಂದ ಅವರು ಕೂಡಲೇ ಬಂಧಿಸಬೇಕು, ಕಾನೂನು ರೀತಿ ಕ್ರಮ ತೆಗೆದುಕೋಬೇಕು. ಇದನ್ನ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಸೋಮವಾರ ಹೆಚ್ಚಿನ ದಲಿತ ಮುಖಂಡರುಗಳು ಇನ್ನೂ ಜನ ಸೇರಿಸಿ ಅವ್ರ ನ್ಯಾಯ ಒದಗಿಸ್ಲಿಕ್ಕೆ ನಾವೆಲ್ಲರೂ ಸೇರಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದೀವಿ. ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಇನ್ನೂ ಹೆಚ್ಚಿನ ಮುಂದಿನ ಹೋರಾಟ ಬಂದು ಕೂಡ ಚಿಕ್ಕಬಳ್ಳಾಪುರ ಬಂದು ಕೂಡ ಮಾಡಬೇಕಾಗುತ್ತೆ. ಆದ್ರಿಂದ ದಯವಿಟ್ಟು ಅವ್ರನ್ನ ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ ಅವರ ಕೂಡಲೇ ಯಾವುದೇ ಇದಕ್ಕೆ ಪ್ರೇರಣೆಗೆ ಆಗ್ಬೋದು, ಇನ್ನೊಂದಕ್ಕಾಗ್ಬೋದು, ಮೀನಾಮೇಷ ಮಾಡದೆ ಅವ್ರನ್ನ ಬಂಧಿಸಬೇಕು ಅಂತೇಳಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಾಬು ಆತ್ಮಹತ್ಯೆ ಪ್ರಕರಣ ಈಗಾಗಲೇ ಕೇಸ್ ಬುಕ್ ಆಗಿದೆ, ಆದರೆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕಂದರೆ ಅವರು ಪ್ರಭಾವಿತರನ್ನ ಅರೆಸ್ಟ್ ಮಾಡಲ್ಲ. ಆದರೆ
ಯಾರಾದ್ರೂ ಒಂದು ಸಣ್ಣ ಪುಟ್ಟದವರಾಗಿದ್ರೆ ಅವ್ರನ್ನ ಫಸ್ಟ್ ಬಂಧಿಸಿ ಜೈಲಿಗೆ ಕಳ್ಸೋರು. ಪ್ರಭಾವಿತರಿಗೊಂದು ನ್ಯಾಯ, ಸಣ್ಣ ಪುಟ್ಟ ಮಾಮೂಲಿ ಪ್ರಜೆಗಳಿಗೊಂದು ನ್ಯಾಯ ಮಾಡ್ತಾ ಇರೋದು ಪೊಲೀಸ್ನವರು ಸರಿ ಇಲ್ಲ. ಇದು ಯಾರೇ ಆಗ್ಲಿ ಕಾನೂನ್ಗೆ ಎಲ್ರೂ ಒಂದೇ. ಆದ್ರಿಂದ ಏನ್ ಕೇಸ್ ಬುಕ್ ಆಗಿದೆ ಅದರಂತೆ 2 ದಿನದಲ್ಲಿ ನೀವು ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಸೋಮವಾರ ನಾವು ಬೃಹತ್ ಪ್ರತಿಭಟನೆಯನ್ನ ಮಾಡಿ ನಂತರ ಅವಾಗ್ಲೂ ಮಾಡಲಿಲ್ಲ ಅಂದ್ರೆ ಚಿಕ್ಕಬಳ್ಳಾಪುರ ಬಂದ್ಗೆ ನಾವು ಕರೆ ಕೊಡೋದು ಶತಸಿದ್ಧ. ಏನಿವತ್ತು ಪಾಪ ಹುಡುಗ ಎಲ್ಲಿಂದ ತಂದು ಎಲ್ಲಿ ಸಾಲ ಮಾಡ್ತಂದು 25 ಲಕ್ಷ ದುಡ್ಡು ತಗೊಂಡಿದ್ದೀರಾ. ಕರ್ಕೊಂಡೋಗಿ ಮಾತಾಡಿರೋ ಮೀಡಿಯರ್ಸ್ ಇದ್ದಾರೆ, ಅವ್ರನ್ನೂ ಇನ್ನೂ ಎಕ್ಸ್ಟ್ರಾ ಜನ ಸೇರಿಸಿ ಅದರಲ್ಲಿ ಕೇಸಲ್ಲಿ ಮಾಡಬೇಕು. ಯಾಕಂದ್ರೆ ಅದರಲ್ಲಿ ಮೀಡಿಯೇಷನ್ ಮಾಡಿರೋರು ಇದ್ದಾರೆ. ಒಂದ್ಸತಿ 15 ಲಕ್ಷ, ಒಂದ್ಸತಿ 10 ಲಕ್ಷ ದುಡ್ಡು ತಗೊಂಡಿದ್ದಾರೆ. ಮತ್ತೆ 4 ವರ್ಷದಿಂದ ಆತನಿಗೆ ಎಷ್ಟೊಂದು ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ. ಅವನು ಮಾನಸಿಕ ಹಿಂಸೆ ತಡೀಲಾರ್ದೆ ಮನೆಯಲ್ಲಿ ಏನು ಸಮಾಧಾನ ಹೇಳೋಕ್ಕೆ ಅವನ ಹತ್ರ ಇದಿಲ್ಲದೆ, ಒಂದು ಅವಕಾಶ ಇಲ್ಲದೆ, ಕಡೆಗೆ ಅದೇ ಭವನದ ಎಲ್ಲಿ ಅವನಿಗೆ ಏನು ಆಸೆ ಅಂಶ ಒಡ್ಡಿದ್ರು ನಿಮ್ಗೆ ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ, ಅದೇ ಭವನದಲ್ಲಿ ಕಡೆಗೆ ನೇಣಾಕೊಂಡು ಸತ್ತಿದ್ದಾನೆ. ಇದಕ್ಕೆ ನ್ಯಾಯಯುತವಾಗಿ ಪೊಲೀಸ್ನವರು ಕ್ರಮ ಜರುಗಿಸಬೇಕು, ಅರೆಸ್ಟ್ ಮಾಡಬೇಕು. ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟಕ್ಕೂ ತಯಾರಿದ್ದೀವಿ ಅಂತ ನಮ್ಮ ಸುದ್ದಿ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಪಾರ್ಟಿಯವರಿಲ್ಲ. ಇನ್ನೊಂದು ಹೇಳಬೇಕಂದ್ರೆ ಅವ್ರ ಸಾವಿಗೆ ಸತ್ತ ಮೇಲೆ ಯಾರೇ ಆಗ್ಲಿ ಏನೋ ಬದುಕಿದ್ದಾಗ ಏನೋ ಒಂದು ಹೇಳ್ಕೊಡ್ಬೋದು, ಆದ್ರೆ ಸಾವಿಗೆ ಡೆತ್ ನೋಟ್ಗೆ ಯಾರು ಪ್ರೇರಣೆ ಇಲ್ಲ. ಅವ್ರ ನೋವೆಲ್ ಇರೋವಾಗ ನಾವು ಅವ್ರ ಹೆಂಡತಿ ಯಾರು ತಾಯಿ ಯಾರು ಅಂತ ಇದುವರೆಗೂ ನಾವು ನೋಡಿಲ್ಲ, ಮಾತಾಡ್ತಿಲ್ಲ. ನಾವು ಒಂದು ಆಗಿರೋದೊಂದು ದಲಿತ ಹುಡುಗ ಅಂತೇಳಿ ಉದ್ದೇಶಪೂರ್ವಕವಾಗಿ ನಾವು ಮಾತಾಡಿದೀವಿ ಹೊರತು ಆ ಬೇರೆ ವಿಷಯ ಅದೆಲ್ಲ ಸುಳ್ಳು ಸರ್. ಅವ್ರು ಹೇಳ್ತಾ ಇರೋದು ಅದಕ್ಕೆ ಹೇಳ್ತಾ ಇರೋದು ರಾಜಕೀಯ ಪ್ರೇರಿತವಾಗಿ ಅವ್ರು ರಾಜಕೀಯ ಬಳಸ್ಕೊಳಕ್ ಅವ್ರು ಹೋಗ್ತಾ ಇದ್ದಾರೆ ಹೊರತು ನಾವು ರಾಜಕೀಯ ಪ್ರೇರಿತವಾಗಿ ನಾವು ಮಾತಾಡ್ತಾ ಇಲ್ಲ. ತುಂಬಿದ್ದಾರೆ. ಹಾಗೆ ನಮ್ಮ ಹಿರಿಯರು ಉಸ್ತುವಾರಿ ಸಚಿವರನ್ನೆಲ್ಲ ಉಸ್ತುವಾರಿ ಸಚಿವರನ್ನ ಮಾತಾಡ್ಕೊಂಡ್ ಬಂದಾಗ ಕಾನೂನು ರೀತಿಯಲ್ಲಿ ಏನೇನ್ ಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಪ್ರೆಸ್ ಮೀಟ್ ಕರೆದಿರೋದು. ಯಾರನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಯಾರಾದ್ರೂ ಆಗ್ಬೋದು, ರಾಜೀನಾಮೆ ಮಂಜುನಾಥ್ ಎಸ್ಪಿಲಾದ್ರೂ ರಾಜೀನಾಮೆ ಕೊಡ್ಲೇಬೇಕು, ಸಸ್ಪೆಂಡ್ ಮಾಡ್ಲೇಬೇಕು, ಕೂಡ ಇದಾಗ್ಬೇಕು. ಆಮೇಲೆ ನಾಗೇಶನ್ನು ಬಂಧಿಸಬೇಕು, ಮಂಜುನಾಥ್ ಬಂಧಿಸಬೇಕು. ಅದಕ್ಕೆ ನಾವು ಪ್ರೆಸ್ ಮೀಟ್ ಕರೆದಿರೋದು. ನಾವ್ ಯಾವ್ದು ರಾಜಕೀಯ ಪಕ್ಷದ ಪರವಾಗಿ ಪ್ರೆಸ್ ಮೀಟ್ ಕರೆದಿಲ್ಲ. ಕೊಡ್ತಾ ಇದೀವಿ, ಬಂಧಿಸಬೇಕು, ಈ ತರ ಮಾಡ್ಬೇಕು ರೀತಿ ಅಂತ ಹೇಳ್ತಾರೆ. ಅವ್ರು ಬಿಟ್ಟೆ ಮಾತಾಡ್ತಾರೆ.